ಜಾತಿಗಣತಿ ವಿಷಯವಾಗಿ ವಿರೋಧ ವ್ಯಕ್ತವಾಗ್ತಾ ಇರೋ ಬಗ್ಗೆ ವಿಕಾಸಸೌಧದಲ್ಲಿ ಸಚಿವ ಸಂತೋಷ್ ಲಾಡ್ ಕೂಡ ಮಾತನಾಡಿದ್ರು. ಎಲ್ಲ ಸಮುದಾಯಗಳಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ, ಅದು ಸಹಜ. ಜಾಸ್ತಿ ಇದೆ, ಕಡಿಮೆ ತೋರಿಸಿದ್ದಾರೆ ಅಂತ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಪರಿಶೀಲನೆಯನ್ನು ನಡೆಸುತ್ತೆ. ಜಾತಿಗಣತಿ ವರದಿ ಬಗ್ಗೆ ಸಿಡಿ ಕೊಡ್ತಾರೆ ಎಂಬ ಮಾಹಿತಿ ಕೂಡ ನನಗಿದೆ. ಸೊ ಆ ಮೂಲಕವಾಗಿ ಹೇಗೆ ಈ ಜಾತಿಗಣತಿಯ ಸಮೀಕ್ಷೆ ಆಗಿದೆ ಅನ್ನೋದು ಸಿಡಿಯ ಮೂಲಕವಾಗಿ ವರದಿಯನ್ನ ವಿಧಾನಸಭೆಯ ವಾರು ಪಡ್ಕೊಳ್ಬಹುದಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಮೊದಲೇ ಅಪಸ್ವರ ಎತ್ತೋದು ಸರಿಯಲ್ಲ, ಇದರ ಬಗ್ಗೆ ಚರ್ಚೆ ಆಗಲಿ, ಆ ನಂತರದಲ್ಲಿ ನೆಗೆಟಿವ್ ಟಾಕ್ಸ್, ಈಗಲೇ ಯಾಕೆ ನೆಗೆಟಿವ್ ಮಾತುಗಳು ಅಂತ ಕೇಳಿದ್ದಾರೆ. ಬಂದೇ ಬರುತ್ತಲ್ಲ, ಈಗ ಯಾವುದೇ ಕಾಸ್ಟ್ ಸೆನ್ಸಸ್, ಈಗ ಸೆನ್ಸಸ್ ಬೇರೆ, ಕಾಸ್ಟ್ ಸೆನ್ಸಸ್ ಇಂಪಾರ್ಟೆಂಟ್. ಈಗ ಒಂದು ಉದಾಹರಣೆ ಕೊಡ್ತೀನಿ, ಸುಮ್ಮನೆ ಟೀಕೆ ಮಾಡ್ತಿಲ್ಲ. ಒಂದು ಅಸೆಂಬ್ಲಿ ಎಲೆಕ್ಷನ್ಗೆ, ಪಾರ್ಲಿಮೆಂಟ್ ಎಲೆಕ್ಷನ್ಗೆ 40 ಲಕ್ಷ ಓಟ್ ಜಾಸ್ತಿ ಆಗ್ತವೆ. ಒಂದು ಅಸೆಂಬ್ಲಿ ಎಲೆಕ್ಷನ್ಗೆ, ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಕೇವಲ 6 ತಿಂಗಳಲ್ಲಿ 40 ಲಕ್ಷ ಓಟ್ ಜಾಸ್ತಿ ಆಗ್ತವೆ. ಮತ್ತೆ ಈ ಥರದ ವ್ಯತ್ಯಾಸಗಳು ಬಂದೇ ಬರ್ತವೆ. ಸೊ ಈ ವ್ಯತ್ಯಾಸ ಕಂಡುಹಿಡಿಬೇಕಾಗಿದ್ರೆ ಸಮರ್ಪಕವಾಗಿ ಚರ್ಚೆನೂ ಆಗಬೇಕು, ಬಟ್ ನೆಗೆಟಿವ್ ಚರ್ಚೆ ಆಗಬಾರ್ದು. ಈ ಚರ್ಚೆ ಜಸ್ಟಿಫಿಕೇಶನ್ ಆದಮೇಲೆ ಚರ್ಚೆ ಆದರೆ ಓಕೆ. ಮೊದಲನೇ ಅಪಸ್ವರ ಹೇಳಿ ಎಲ್ಲ ನೆಗೆಟಿವ್ ಮಾತನಾಡಿದ್ರೆ ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ಸಿಡಿ ಬರುತ್ತಲ್ಲ, ಈಗ ಹೋಗಿರ್ತಕ್ಕಂಥವ್ರು ಯಾರು ಟೀಚರ್ಗಳು. ನಾವೇನು ಟೀಚರಿಗೆ ಫೋನ್ ಮಾಡಿ ಹೇಳ್ಬೋದಾ ನೀವು ಅಂತ ಹೋಗ್ಬೇಡ್ರಿ ಅಂತೇಳಿ? ನಿಮ್ಮ ಮನೆಯಲ್ಲಿ ಅಂತ ಸರ್ಕಾರ ಗುರುತಿರುತ್ತಾ ಅಂತ? ಇಂಥವ್ರ ಮನೆಗೆ ಹೋಗಿ ಅಂತೇಳಿ ಡೈರೆಕ್ಷನ್ ಕೊಡ್ಬೋದಾ? ಲೆಟ್ ಅಸ್ ಅಪ್ಲೈ ಸಮ್ ಮೈಂಡ್. ಎಸ್, ನಿಮ್ಮ ಏನೇ